ತಿಳಿದೋ ತಿಳಿಯದೆಯೋ ದೇವರಿಂದ ದೂರ ಮಾಡುವವುಗಳಿಗೆ ನಮ್ಮನ್ನು ಅರ್ಪಿಸಿಕೊಳ್ಳುತ್ತೇವೆ. ಇವು ಯಾವುವು ನಮ್ಮನ್ನು ರಕ್ಷಿಸಲಾರವು. ಪ್ರೀತಿಯುಳ್ಳ ವೀಕ್ಷಕರೇ, ದಿನಾಲು ನೀವು ವೀಕ್ಷಿಸುವ ಸತ್ಯವೇದ ಅಧ್ಯಯನ ಕಾರ್ಯಕ್ರಮವು ನಿಮಗೆಲ್ಲರಿಗೂ ಸಂತೋಷವನ್ನು, ಆಶೀರ್ವಾದವನ್ನು ತಂದಿದೆ ಎಂದು ನಾವು ನಂಬುತ್ತೇವೆ. ಪ್ರಿಯರೇ, ಇಂದಿನ ಅಧ್ಯಯನದಲ್ಲಿ ನಾವು ಇಸ್ರಾಯೇಲ್ಯರ ಕಾಪಾಡುವಿಕೆ ಹಾಗೂ ವಿಮೋಚನೆ ಎಂಬ ವಿಷಯಗಳನ್ನು ಧ್ಯಾನಿಸಿ ಆತ್ಮಿಕ ಲಾಭವನ್ನು ಹೊಂದಿಕೊಳ್ಳೋಣ. ಕಾರ್ಯಕ್ರಮ ವೀಕ್ಷಿಸಿದ ನಂತರ ಕರೆ ಮಾಡಲು ಮರೆಯಬೇಡಿರಿ. ಬನ್ನಿರಿ, ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ದುಡ್ಡಿನಾಶೆಯಿಂದ ದುಡಿಯಬೇಡ, ಸ್ವಬುದ್ಧಿಯನ್ನೇ ಆಶ್ರಯಿಸಬೇಡ. ಜ್ಞಾನೋಕ್ತಿಗಳು 23ನೇ ಅಧ್ಯಾಯ 4ನೇ ವಚನ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ವಾಕ್ಯ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ಯೆಶಾಯನ ಪ್ರವಾದನೆ ಗ್ರಂಥದ 43 ಮತ್ತು 44ನೇ ಅಧ್ಯಾಯಗಳನ್ನು ಧ್ಯಾನ ಮಾಡೋಣ. ಇದರ ಮುಖ್ಯ ಪ್ರಸ್ತಾಪ ಮರುಚಿಂತನೆ, ಸೃಷ್ಟಿ, ವಿಮೋಚನೆ, ಇಸ್ರಾಯೇಲ್ಯರನ್ನು ಕಾದದ್ದು ಎಂಬುದಾಗಿದೆ. ಪ್ರಿಯರೇ, ಪ್ರತಿ ಮುಂದಣ ದಂಡನೆ, ಬಿಡುಗಡೆ, ಇಸ್ರಾಯೇಲ್ಯರ ವಿಮೋಚನೆ, ಪವಿತ್ರಾತ್ಮನ ವಾಗ್ದಾನ, ವಿಗ್ರಹಾರಾಧನೆಗೆ ವಿರುದ್ಧ ಚರ್ಚೆ, ಕೋರೇಶನ ಕುರಿತ ಮುನ್ಸೂಚನೆಗಳನ್ನು ನೋಡುತ್ತೇವೆ. ಈ ವಾಕ್ಯ ಭಾಗವು, ಅದರಲ್ಲೂ ಈ ಅಧ್ಯಾಯವು ದೇವರು ಇಸ್ರಾಯೇಲ್ಯರನ್ನು ಬಿಟ್ಟು ಬಿಡಲಿಲ್ಲವೆಂಬುದನ್ನು ತಿಳಿಸುತ್ತದೆ. ದೇವರು ಇಸ್ರಾಯೇಲ್ಯರ ಕುರಿತಾಗಿ ಭವಿಷ್ಯದ ಯೋಜನೆಯನ್ನು ಹೊಂದಿದ್ದಾನೆಂಬುದನ್ನು ಅಲ್ಲಗಳೆಯುವುದು ಅಪನಂಬಿಕೆಗೆ ಸಮಾನವಾಗಿದೆ. ಪೌಲನು ಹೊಸ ಒಡಂಬಡಿಕೆಯಲ್ಲಿ ಹೀಗೆ ಕೇಳುತ್ತಾನೆ: ಹಾಗಾದರೆ ದೇವರು ತನ್ನ ಪ್ರಜೆಯನ್ನು ಬೇಡವೆಂದು ತಳ್ಳಿಬಿಟ್ಟದ್ದುಂಟೇ ಎಂದು. ಅದಕ್ಕೆ ಉತ್ತರ ಎಂದಿಗೂ ಇಲ್ಲ ಎಂಬುದೇ. ಇದನ್ನು ನಾವು ರೋಮಾಪುರದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 1ನೇ ವಚನದಲ್ಲಿ ಓದುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಅದು ಸಿದ್ಧಾಂತದ ಉತ್ತರವಾಗಿದೆ. ಈ ಜನರನ್ನು ದೇವರು ಬಿಟ್ಟು ಬಿಡಲಿಲ್ಲ. ಈ ಅಧ್ಯಾಯದಲ್ಲಿ ಅದನ್ನು ಆತನು ಸ್ಪಷ್ಟಪಡಿಸುತ್ತಾನೆ. ಮರುಚಿಂತನೆ, ಸೃಷ್ಟಿ, ವಿಮೋಚನೆ, ಇಸ್ರಾಯೇಲ್ಯರ ಕಾಪಾಡುವಿಕೆ ಎಂಬ ವಿಚಾರವನ್ನು ನೋಡೋಣ. ಯೆಶಾಯನ ಪ್ರವಾದನೆ ಗ್ರಂಥ 43ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಈಗಲಾದರೂ ಯಾಕೋಬ ವಂಶವೇ, ಇಸ್ರಾಯೇಲ್ ಸಂತಾನವೇ, ನಿನ್ನನ್ನು ಸೃಷ್ಟಿಸಿ ರೂಪಿಸಿದವನಾದ ಯೆಹೋವನು ಹೀಗನ್ನುತ್ತಾನೆ: ಭಯಪಡಬೇಡ, ನಾನು ನಿನ್ನನ್ನು ವಿಮೋಚಿಸಿದೆನಲ್ಲ, ನಿನ್ನ ಹೆಸರು ಹಿಡಿದು ಕರೆದನಲ್ಲ, ನೀನು ನನ್ನವನೇ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ಮಾತು ಅತ್ಯಂತ ಸ್ಪಷ್ಟವಾಗಿದೆ. ಈ ಇಡೀ ಭಾಗದಲ್ಲಿ ದೇವರು ಇಸ್ರಾಯೇಲ್ ಜನಾಂಗದೊಂದಿಗೆ ಮಾತನಾಡುತ್ತಾನೆ. ಇದನ್ನು ಯಾವ ರೀತಿಯಿಂದಲೂ ತಪ್ಪಾಗಿ ತಿಳಿಯಲು ಸಾಧ್ಯವಿಲ್ಲ. ಆತನು ಅವರ ಮೂಲದ ಕುರಿತು ಮಾತನಾಡುತ್ತಾನೆ. ನಿನ್ನನ್ನು ಸೃಷ್ಟಿಸಿ ರೂಪಿಸಿದವನಾದ ಯೆಹೋವನು. ದೇವರು ಉದಾಹರಣೆಗೆ ಆರಿಸಿಕೊಂಡ ಹೆಸರು ನಿರಾಶಾದಾಯಕವಾದದ್ದು. ಯಾಕೋಬನು, ಅವನ ಹೆಸರಿನ ಅರ್ಥ ಮೋಸಗಾರನೆಂದು. ಅವನು ಅದಲು ಬದಲು ಮಾಡುವವನು. ದೇವರು ಅವನಿಂದ ಒಂದು ಜನಾಂಗವನ್ನುಂಟು ಮಾಡಿದನು. ಪ್ರಿಯರೇ, ದೇವರು ಭೂಮಿಯ ಮಣ್ಣನ್ನು ತೆಗೆದುಕೊಂಡು ಜೀವಶ್ವಾಸವನ್ನು ಅದಕ್ಕೆ ಊದಿದಾಗ ಅದು ಬದುಕುವ ಜೀವಿಯಾಯಿತು. ಆ ಮನುಷ್ಯನು ದೇವರಿಗೆ ತಿರುಗಿ ಬಿದ್ದನು. ಆದರೆ ಈಗ ದೇವರು ಕ್ರಿಸ್ತನಲ್ಲಿ ನಂಬಿಕೆ ಇಡುವವರ ಮೂಲಕ ದೇವರ ಮಕ್ಕಳನ್ನು ಉಂಟು ಮಾಡುತ್ತಾನೆ. ಇದು ನನ್ನ ಮೂಲವಾಗಿದೆ, ಆದರೆ ಅದು ಬಹು ಕೆಟ್ಟ ಆರಂಭವಾಗಿದೆ. ಭೌತಿಕವಾಗಿ ನೆಲದಿಂದ ತೆಗೆಯಲ್ಪಟ್ಟ ನಾನು ಒಬ್ಬ ದೇವವಿರೋಧಿಯಾದ ಪಾಪಿಯಾಗಿದ್ದೆ. ಮೊದಲ ಮಾನವನು ಬಿದ್ದುಹೋದ ಸ್ವಭಾವವನ್ನು ನನಗೆ ದಾಟಿಸಿದನು. ಅದನ್ನು ಸುಧಾರಿಸುವುದಕ್ಕೆ ಸಾಧ್ಯವಿಲ್ಲ. ಆದರೆ ದೇವರು ನನಗೆ ನೂತನ ಸ್ವಭಾವವನ್ನು ಕೊಟ್ಟಿದ್ದಾನೆ. ದೇವರಿಗೆ ಮಹಿಮೆಯಾಗಲಿ. ಯೆಶಾಯನ ಪ್ರವಾದನೆ ಗ್ರಂಥ 43ನೇ ಅಧ್ಯಾಯ 2ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು. ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುಳುಗಿಸವು. ಉರಿಯಲ್ಲಿ ನಡೆಯುವಾಗ ನೀನು ಕಂದದಿರುವಿ, ಜ್ವಾಲೆಯು ನಿನ್ನನ್ನು ದಹಿಸದು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇದು ಇಸ್ರಾಯೇಲರಿಗೆ ಪ್ರತ್ಯೇಕವಾಗಿ ಅನ್ವಯಿಸುವ ವಾಗ್ದಾನವಾಗಿದೆ.
ದೇವರು ಅವರನ್ನು ಕೆಂಪು ಸಮುದ್ರ ಹಾಗೂ ಯೋರ್ದಾನ್ ಹೊಳೆಗಳನ್ನು ದಾಟಿಸುವಾಗ ಅವರನ್ನು ರಕ್ಷಿಸಿದ ರೀತಿಯನ್ನು ತಿಳಿಸುತ್ತದೆ. ಅದರಲ್ಲಿ ಎಲ್ಲ ಕಾಲದ ದೇವಜನರಿಗೂ ಅದ್ಭುತವಾದ ಆತ್ಮೀಕ ಪಾಠವಿರುತ್ತದೆ. ಪ್ರಿಯ ಮಿತ್ರನೇ, ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು ಎಂಬುದಾಗಿ ದೇವರು ಹೇಳುತ್ತಾನೆ. ಕೆಲವೊಮ್ಮೆ ನನ್ನ ಅನುಭವದಲ್ಲಿ ತಳಕಾಣದ ಆಳವಾದ ಜಲರಾಶಿಯಲ್ಲಿ ಮುಳುಗಿದ ಅನುಭವವಾಗುತ್ತದೆ. ಆದರೆ ಈ ಅನುಭವದಲ್ಲಿ ದೇವರು ನನ್ನ ಸಂಗಡ ಇದ್ದಾನೆಂಬ ಭರವಸೆ ನನಗಿರುತ್ತದೆ. ನಾನು ಮುಳುಗಿ ಹೋಗುತ್ತೇನೋ ಎಂಬಂತಾಗುತ್ತದೆ. ಆದರೆ ಅವು ನಿನ್ನನ್ನು ಮುಳುಗಿಸವು ಎಂದು ಆತನು ಮಾತು ಕೊಟ್ಟಿದ್ದಾನೆ. ಆತನು ಮಧ್ಯಪ್ರವೇಶಿಸಿ ನನ್ನನ್ನು ಬಿಡಿಸುತ್ತಾನೆ. ಯೆಶಾಯನ ಪ್ರವಾದನೆ ಗ್ರಂಥ 43ನೇ ಅಧ್ಯಾಯ 3ನೇ ವಚನ ಹೀಗೆ ಹೇಳುತ್ತದೆ: ಯೆಹೋವನೆಂಬ ನಾನು ನಿನ್ನ ದೇವರಾಗಿದ್ದೇನಷ್ಟೇ. ಇಸ್ರಾಯೇಲ್ಯರ ಸದಮಲ ಸ್ವಾಮಿಯಾದ ನಾನು ನಿನ್ನ ರಕ್ಷಕನು. ಐಗುಪ್ತವನ್ನು ನಿನ್ನ ವಿಮೋಚನೆಗೆ ಈಡು ಮಾಡಿದ್ದೇನೆ. ನಿನಗೆ ಬದಲಾಗಿ ಕೂಷ್ ಮತ್ತು ಸೇಬಾ ಸೀಮೆಗಳನ್ನು ಕೊಟ್ಟಿದ್ದೇನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಆತನು ರಕ್ಷಣೆಯಲ್ಲಿ ತನ್ನ ಮಟ್ಟವನ್ನು ಕೆಳಕ್ಕಿಳಿಸುವುದಿಲ್ಲ. ದೇವರು ಐಗುಪ್ತವನ್ನು ಇಥಿಯೋಪ್ಯವನ್ನು ಈಡಾಗಿ ಹೇಗೆ ಕೊಡಬಹುದು? ಉತ್ತರ ಬಹಳ ಸರಳವಾಗಿದೆ. ದೇವರು ಹೇಳುತ್ತಾನೆ, ನಿನ್ನನ್ನು ಕ್ರಮಕ್ಕೆ ತರಲು ನನಗೆ ಈ ಜನಾಂಗಗಳ ಅಗತ್ಯವಿದೆ. ನಾನು ಅವುಗಳನ್ನು ಕೊಟ್ಟೆನು. ಅಂದರೆ ಅವರು ತಮಗೆ ಬೇಕಾದಂತೆ ನಿನ್ನೊಂದಿಗೆ ವ್ಯವಹರಿಸಿದರು. ಈಗ ನಾನು ಅವುಗಳನ್ನು ದಂಡಿಸುತ್ತೇನೆ. ಯೆಶಾಯನ ಪ್ರವಾದನೆ ಗ್ರಂಥ 43ನೇ ಅಧ್ಯಾಯ 4ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ನೀನು ನನ್ನ ದೃಷ್ಟಿಯಲ್ಲಿ ಅಮೂಲ್ಯನೂ ಮಾನ್ಯನೂ ಪ್ರಿಯನೂ ಆಗಿರುವುದರಿಂದ ನಾನು ನಿನಗೆ ಬದಲಾಗಿ ಮನುಷ್ಯರನ್ನು, ನಿನ್ನ ಪ್ರಾಣಕ್ಕೆ ಪ್ರತಿಯಾಗಿ ಜನಾಂಗಗಳನ್ನು ಕೊಡುವೆನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರು ಇಸ್ರಾಯೇಲ್ಯರನ್ನು ಎಷ್ಟು ಪ್ರೀತಿಸಿದನೆಂಬುದನ್ನು ನಾವು ಯೋಚಿಸಲಾರೆವು. ನಾವು ದೇವರಿಗೆ ಎಷ್ಟು ಅಮೂಲ್ಯರೆಂಬುದನ್ನು ತಿಳಿಯಲಾರೆವು. ಮುಂದಕ್ಕೆ ನೋಡೋಣ. ಯೆಶಾಯನ ಪ್ರವಾದನೆ ಗ್ರಂಥ 43ನೇ ಅಧ್ಯಾಯ 5 ಮತ್ತು 6ನೇ ವಚನಗಳನ್ನು ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಭಯಪಡಬೇಡ, ನಾನು ನಿನ್ನ ಸಂಗಡ ಇದ್ದೇನೆ. ನಿನ್ನ ಸಂತತಿಯವರನ್ನು ಮೂಡಲಿಂದ ತರುವೆನು, ನಿನ್ನವರನ್ನು ಪಡವಲಿಂದ ಕೂಡಿಸುವೆನು. ನಾನು ಒಪ್ಪಿಸಿಬಿಡು ಎಂದು ಬಡಗಲಿಗೂ ತಡೆಯಬೇಡ ಎಂದು ತೆಂಕಲಿಗೂ ಹೇಳಿ, ದೂರದಲ್ಲಿರುವ ನನ್ನ ಕುಮಾರರನ್ನು, ದಿಗಂತಗಳಲ್ಲಿರುವ ನನ್ನ ಕುಮಾರಿಯರನ್ನು ನನ್ನ ಮಹಿಮೆಗಾಗಿ ನಾನು ಸೃಷ್ಟಿಸಿ ರೂಪಿಸಿ ಉಂಟುಮಾಡಿದ ನನ್ನ ಹೆಸರಿನವರೆಲ್ಲರನ್ನು ಬರಮಾಡಬೇಕೆಂದು ಅಪ್ಪಣೆ ಕೊಡುವೆನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರು ಇಸ್ರಾಯೇಲ್ ಜನಾಂಗವನ್ನು ಪುನಃ ಒಟ್ಟುಗೂಡಿಸುವೆನೆಂದು ಸ್ಪಷ್ಟವಾದ ಮಾತುಗಳಲ್ಲಿ ತಿಳಿಸುತ್ತಿದ್ದಾನೆ. ಯೆರೆಮೀಯನ ಪ್ರವಾದನೆ ಗ್ರಂಥ 31ನೇ ಅಧ್ಯಾಯ 10ನೇ ವಚನದಲ್ಲಿ ಇದನ್ನು ದೃಢಪಡಿಸಿದ್ದಾನೆ. ಅದೇನೆಂದರೆ, ಜನಾಂಗಗಳೇ, ಯೆಹೋವನ ವಾಕ್ಯವನ್ನು ಕೇಳಿರಿ, ದೂರ ದ್ವೀಪಗಳಲ್ಲಿ ಸಾರಿರಿ. ಇಸ್ರಾಯೇಲ್ಯರನ್ನು ಚದರಿಸಿದಾತನು ಕುರುಬನು ಮಂದೆಯನ್ನು ಕಾಯುವ ಕುರುಬನಂತೆ ಅವರನ್ನು ಕೂಡಿಸಿ ಕಾಪಾಡುವನು ಎಂದು ಪ್ರಕಟಿಸಿರಿ. ಯೆಹೋವನು ಯಾಕೋಬ್ಯರನ್ನು ವಿಮೋಚಿಸಿದನಲ್ಲ ಎಂಬುದಾಗಿ. ಪ್ರಿಯರೇ, ಆತನು ಹೇಳುತ್ತಾನೆ, ಜನಾಂಗಗಳೇ, ಯೆಹೋವನ ವಾಕ್ಯವನ್ನು ಕೇಳಿರಿ. ಆತನ ಮಾತಿನ ಅರ್ಥ, ಸುಧಾರಣವಾದಿಗಳೇ, ರಾಜ್ಯಾಡಳಿತಕ್ಕೆ ವಿರೋಧವಾಗಿರುವವರೇ, ಎಲ್ಲರೂ ಕರ್ತನ ಮಾತನ್ನು ಕೇಳಿರಿ. ನಿಮ್ಮಲ್ಲಿ ಕೆಲವರಿಗೆ ನಾನು ಇಸ್ರಾಯೇಲನ್ನು ಬಿಟ್ಟು ಬಿಟ್ಟಿದ್ದೇನೆಂಬ ಭಾವನೆಯಿದೆ. ನಾವು ಆತನ ಮಾತಿಗೆ ಕಿವಿಗೊಡಬೇಕು. ಭೂಲೋಕದ ಪರಿಸ್ಥಿತಿ ಏನೇ ಆಗಿದ್ದರೂ ತಾನು ಇಸ್ರಾಯೇಲ್ಯರನ್ನು ಪುನಃ ಒಂದುಗೂಡಿಸುತ್ತೇನೆಂದು ದೇವರು ಹೇಳುತ್ತಾನೆ. ಇದು ಆತನ ಖಚಿತವಾದ ಮಾತಾಗಿದೆ. ಯೆಶಾಯನ ಪ್ರವಾದನೆ ಗ್ರಂಥ 43ನೇ ಅಧ್ಯಾಯ 10ನೇ ವಚನ ಹೀಗೆ ಹೇಳುತ್ತದೆ: ಯೆಹೋವನ ಮಾತೇನೆಂದರೆ, ನೀವು ನನ್ನ ಸಾಕ್ಷಿ, ನಾನು ಆರಿಸಿಕೊಂಡಿರುವ ಸೇವಕನು. ನೀವು ನನ್ನನ್ನು ತಿಳಿದು ನಂಬಿ ನನ್ನನ್ನೇ ಪರಮಾತ್ಮನು ಎಂದು ಗ್ರಹಿಸುವ ಹಾಗೆ ಇದನ್ನು ನಡೆಸಿದೆನು. ನನಗಿಂತ ಮುಂಚೆ ಯಾವ ದೇವರೂ ಇರಲಿಲ್ಲ, ನನ್ನ ಅನಂತರದಲ್ಲಿಯೂ ಇರುವುದಿಲ್ಲ ಎಂಬುದಾಗಿ. ಪ್ರಿಯರೇ, ದೇವರಿಗೆ ಸಮಾನನಾಗಲಿ ಪ್ರತಿಸ್ಪರ್ಧಿಯಾಗಲಿ ಇರುವುದಿಲ್ಲ. ಆತನೊಬ್ಬನೇ ದೇವರು. ಈ ಅದ್ವಿತೀಯ ಸ್ಥಾನ ಆತನದು ಮಾತ್ರವಾಗಿದೆ. ಯೆಶಾಯನ ಪ್ರವಾದನೆ ಗ್ರಂಥ 43ನೇ ಅಧ್ಯಾಯ 11ನೇ ವಚನ ಹೀಗೆ ಹೇಳುತ್ತದೆ: ನಾನೇ ಯೆಹೋವನು, ನಾನು ಹೊರತು ಯಾವ ರಕ್ಷಕನೂ ಇಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ಲೋಕದಲ್ಲಿ
ಕ್ರೈಸ್ತತ್ವ ಮಾತ್ರವೇ ರಕ್ಷಣೆಯನ್ನು ದೃಢಪಡಿಸುತ್ತದೆ. ಇತರರು ಅನೇಕ ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳುತ್ತಾರೆ, ಆದರೆ ಯಾವುದೂ ರಕ್ಷಣೆಯ ಖಚಿತತೆ ನೀಡುವುದಿಲ್ಲ. ದೇವರು ಹೇಳುತ್ತಾನೆ, ನನ್ನ ಹೊರತು ಬೇರಾವ ರಕ್ಷಕನೂ ಇರುವುದಿಲ್ಲ ಎಂಬುದಾಗಿ. ಯೆಶಾಯನ ಪ್ರವಾದನೆ ಗ್ರಂಥ 43ನೇ ಅಧ್ಯಾಯ 12ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ನಾನೇ ರಕ್ಷಣೆಯನ್ನು ಮುಂತಿಳಿಸಿ ನೆರವೇರಿಸಿ ಪ್ರಕಟಿಸಿದ್ದೇನೆ. ನಿಮ್ಮಲ್ಲಿ ಅನ್ಯ ದೇವರು ಯಾರೂ ಇರಲಿಲ್ಲವಲ್ಲ. ನೀವೇ ನನ್ನ ಸಾಕ್ಷಿಗಳು, ನಾನೊಬ್ಬನೇ ದೇವರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರು ಹೇಳುತ್ತಿದ್ದಾನೆ, ನೀವು ವಿಗ್ರಹಾರಾಧನೆಯ ಗೊಡವೆಗೆ ಹೋಗದಿದ್ದರೆ, ನನ್ನಿಂದ ದೂರ ಮಾಡುವುದನ್ನು ಹಿಂಬಾಲಿಸದಿದ್ದರೆ ನಾನು ನಿಮ್ಮನ್ನು ಆಶೀರ್ವದಿಸುವೆನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮುಂದಕ್ಕೆ ನಾವು ಪ್ರತಿ ಮುಂದಣ ದಂಡನೆ, ಬಿಡುಗಡೆ ಹಾಗೂ ವಿಮೋಚನೆ ಎಂಬ ವಿಚಾರವನ್ನು ನೋಡೋಣ. ಯೆಶಾಯನ ಪ್ರವಾದನೆ ಗ್ರಂಥ 43ನೇ ಅಧ್ಯಾಯ 13ನೇ ವಚನ ಹೀಗೆ ಹೇಳುತ್ತದೆ, ಹೌದು, ಇಂದಿನಿಂದ ನಾನೇ ಪರಮಾತ್ಮನು, ನನ್ನ ಕೈಯಿಂದ ಬಿಡಿಸಬಲ್ಲವರು ಯಾರೂ ಇಲ್ಲ, ನನ್ನ ಕೆಲಸಕ್ಕೆ ಯಾರೂ ಅಡ್ಡ ಬಂದಾರು ಎಂಬುದೇ ಯೆಹೋವನ ಮಾತು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವರ ಕೈಯಿಂದ ಯಾವ ಪ್ರಾಣಿಯೂ ತಪ್ಪಿಸಿಕೊಳ್ಳಲಾಗದು, ಇಲ್ಲವೇ ಆತನಿಂದ ದೂರ ಓಡಲಾಗದು. ಯೆಶಾಯನ ಪ್ರವಾದನೆ ಗ್ರಂಥ 43ನೇ ಅಧ್ಯಾಯ 14ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ನಿಮ್ಮ ವಿಮೋಚಕನು ಇಸ್ರಾಯೇಲ್ಯರ ಸದಮಲ ಸ್ವಾಮಿಯೂ ಆದ ಯೆಹೋವನು ಹೀಗನ್ನುತ್ತಾನೆ, ನಾನು ನಿಮಗೋಸ್ಕರ ದೂತನನ್ನು ಬಾಬೇಲಿಗೆ ಕಳುಹಿಸಿ ಕಸ್ದೀಯರನ್ನೆಲ್ಲ ತಮ್ಮ ವಿನೋದದ ಹಡಗುಗಳ ಮೇಲೆ ಪಲಾಯಿತರನ್ನಾಗಿ ಅಟ್ಟಿಬಿಡುವೆನು ಎಂಬುದಾಗಿ. ಪ್ರಿಯರೇ, ಬಾಬೇಲಿನ ಅಂತಿಮ ನಾಶನವು ಮುಂತಿಳಿಸಲ್ಪಟ್ಟಿದೆ. ಯೆಶಾಯನ ಪ್ರವಾದನೆ ಗ್ರಂಥ 43ನೇ ಅಧ್ಯಾಯ 15ನೇ ವಚನ ಹೀಗೆ ಹೇಳುತ್ತದೆ, ನಾನು ಯೆಹೋವನು, ನಿಮ್ಮ ಸದಮಲ ಸ್ವಾಮಿಯು, ಇಸ್ರಾಯೇಲನ್ನು ಸೃಷ್ಟಿಸಿದವನು, ನಿಮ್ಮ ಅರಸನೂ ಆಗಿದ್ದೇನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಖಂಡಿತವಾಗಿಯೂ ಇದು ಇಸ್ರಾಯೇಲ್ ಜನಾಂಗದ ಕುರಿತಾಗಿದೆ ಎಂಬುದು ನಿರ್ವಿವಾದ. ಅವರನ್ನು ಅಸ್ತಿತ್ವಕ್ಕೆ ತಂದಾತನು ದೇವರೇ ಆಗಿದ್ದಾನೆ. ಯೆಶಾಯನ ಪ್ರವಾದನೆ ಗ್ರಂಥ 43ನೇ ಅಧ್ಯಾಯ 20ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ನನ್ನ ಸ್ತೋತ್ರವನ್ನು ಪ್ರಚಾರಪಡಿಸಲಿ ಎಂದು ನಾನು ಸೃಷ್ಟಿಸಿಕೊಂಡ ಆಪ್ತ ಜನರ ಜಲಪಾನಕ್ಕಾಗಿ ನಾನು ಅರಣ್ಯದಲ್ಲಿ ನೀರನ್ನು ಒದಗಿಸಿ ಅಡವಿಯಲ್ಲಿ ನದಿಗಳನ್ನು ಹರಿಸುವವನಾದ ಕಾರಣ ನರಿ, ಉಷ್ಟ್ರಪಕ್ಷಿ ಮೊದಲಾದ ಕಾಡು ಮೃಗಗಳು ನನ್ನನ್ನು ಘನಪಡಿಸುವವು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಪ್ರಾಣಿ ಸಂಕುಲ ಕೂಡ ದೇವರ ಸೃಷ್ಟಿಯಾದ ಮಾನವನಿಗಿಂತ ಹೆಚ್ಚಾಗಿ ದೇವರ ಕುರಿತು ಪರಿಜ್ಞಾನ ಹೊಂದಿರುತ್ತವೆ. ಯೆಶಾಯನ ಪ್ರವಾದನೆ ಗ್ರಂಥ 43ನೇ ಅಧ್ಯಾಯ 25ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ನಾನಾಗಿ ನಾನೇ ನನಗೋಸ್ಕರ ನಿನ್ನ ದ್ರೋಹಗಳನ್ನು ಅಳಿಸಿಬಿಡುತ್ತೇನೆ, ನಿನ್ನ ಪಾಪಗಳನ್ನು ನನ್ನ ನೆನಪಿನಲ್ಲಿಡೆನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಮ್ಮನ್ನು ಕ್ಷಮಿಸಿದ ರೀತಿಯಲ್ಲೇ ಅವರನ್ನೂ ಕ್ಷಮಿಸುತ್ತೇನೆಂದು ದೇವರು ಹೇಳುತ್ತಾನೆ. ಮುಂದಕ್ಕೆ ನೋಡೋಣ. ಯೆಶಾಯನ ಪ್ರವಾದನೆ ಗ್ರಂಥ 43ನೇ ಅಧ್ಯಾಯ 27ನೇ ವಚನವನ್ನು. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ನಿನ್ನ ಮೂಲ ಪಿತೃವು ಪಾಪಿಷ್ಟನು, ನಿನ್ನ ಮಧ್ಯಸ್ಥರು ನನಗೆ ದ್ರೋಹ ಮಾಡಿದವರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇದು ಅಬ್ರಹಾಮನ ಕುರಿತಾಗಿ ಹೇಳಿದ ಮಾತು. ಸತ್ಯವೇದದಲ್ಲಿ ಅವನ ಸೋಲು ಮತ್ತು ಪಾಪಗಳ ಕುರಿತಾಗಿ ಬರೆದಿದೆ. ಅವನು ತನ್ನ ಹೆಂಡತಿಯಾದ ಸಾರಳ ವಿಷಯದಲ್ಲಿ ಫರೋಹನಿಗೆ ಹೇಳಿದ ಸುಳ್ಳೇ ಸಾಕು. ಮಧ್ಯಸ್ಥರು ಅಂದರೆ ಜನರಿಗೆ ದೇವರನ್ನು ತಿಳಿಯಪಡಿಸಿದವರು. ಅವರಲ್ಲಿಯೂ ತಪ್ಪುಗಳು ಪಾಪಗಳೂ ಇದ್ದವು. ಸಂಸೋನ, ಸಮುವೇಲ, ದಾವೀದರನ್ನು ಜ್ಞಾಪಿಸಿಕೊಳ್ಳಿರಿ. ಯೆಶಾಯನ ಪ್ರವಾದನೆ ಗ್ರಂಥ 43ನೇ ಅಧ್ಯಾಯ 28ನೇ ವಚನ ಹೀಗೆ ಹೇಳುತ್ತದೆ, ಆದ ಕಾರಣ ನಾನು ಪವಿತ್ರಾಲಯದ ಅಧಿಪತಿಗಳನ್ನು ಹೊಲಸಿಗೆ ತಂದು ಯಾಕೋಬನ್ನು ಶಾಪಕ್ಕೂ ಇಸ್ರಾಯೇಲನ್ನು ದೂಷಣೆಗೂ ಗುರಿ ಮಾಡಿದೆನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇದು ಇಸ್ರಾಯೇಲ್ಯರ ಸದ್ಯದ ಪರಿಸ್ಥಿತಿಯಾಗಿತ್ತು. ಅವರು ಜೀವವುಳ್ಳ ನಿಜ ದೇವರಿಂದ ದೂರವಾದ್ದರಿಂದ ಅವರಿಗೆ ಈಗ ಸಮಾಧಾನವೇ ಇಲ್ಲವಾಗಿದೆ. ಆದರೆ ಇದು ಅವರ ಅಂತಿಮ ಸ್ಥಿತಿಯಾಗಿರುವುದಿಲ್ಲ. ಕರ್ತನಲ್ಲಿ ಪ್ರಿಯರೇ, 44ನೇ ಅಧ್ಯಾಯದಲ್ಲಿ 43ರ ಪ್ರಸ್ತಾಪವನ್ನೇ ಮುಂದುವರಿಸಲಾಗಿದೆ. ಆದರೆ 43ನೇ ಅಧ್ಯಾಯವು ಮುಂದೆ ಬರತಕ್ಕ ಕರಾಳ ದಂಡನೆಯ ವಿಚಾರದೊಂದಿಗೆ ಕೊನೆಗೊಳ್ಳುತ್ತದೆ. ಈ ಅಧ್ಯಾಯವು ಅಂದರೆ 44ನೇ ಅಧ್ಯಾಯವು
ಬರತಕ್ಕ ರಾಜ್ಯದ ಬೆಳಕಿಗೂ ಪವಿತ್ರಾತ್ಮನ ವಾಗ್ದಾನಕ್ಕೂ ಮುಂದುವರಿಯುವಂಥದ್ದಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ಪವಿತ್ರಾತ್ಮನ ವಾಗ್ದಾನ ಎಂಬ ವಿಚಾರವನ್ನು ನೋಡೋಣ. ದೇವರು ಇಸ್ರಾಯೇಲನ್ನು ತನ್ನ ಆರಿಸಲ್ಪಟ್ಟ ಜನಾಂಗವೆಂದು ಕರೆದು ತನ್ನ ಸಹಾಯದ ಭರವಸೆಯನ್ನು ಕೊಡುತ್ತಾನೆ. ಆಗ ಈ ವಿಶೇಷವಾದ ಪವಿತ್ರಾತ್ಮನ ವಾಗ್ದಾನವು ಕೊಡಲ್ಪಡುತ್ತದೆ. ಯೆಶಾಯನ ಪ್ರವಾದನೆ ಗ್ರಂಥ 44ನೇ ಅಧ್ಯಾಯ 3ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಬತ್ತಿದ ಭೂಮಿಯಲ್ಲಿ ಮಳೆಗರೆದು ಒಣನೆಲದಲ್ಲಿ ಕಾಲುವೆಗಳನ್ನು ಹರಿಸುವೆನು. ನಿನ್ನ ಸಂತಾನದವರಲ್ಲಿ ನನ್ನ ಆತ್ಮವನ್ನು, ನಿಮ್ಮ ಸಂತತಿಯವರ ಮೇಲೆ ನನ್ನ ಆಶೀರ್ವಾದವನ್ನು ಸುರಿಸುವೆನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇದು ಯೋವೇಲ 2ನೇ ಅಧ್ಯಾಯ 28ನೇ ವಚನದಿಂದ 32ನೇ ವಚನದಲ್ಲಿ ಪವಿತ್ರಾತ್ಮನ ಸುರಿಸುವಿಕೆಯ ಕುರಿತಾಗಿದೆ ಎಂದು ನಾನು ನೆನೆಸುತ್ತೇನೆ. ನೀವು ಯೋವೇಲನ ಪ್ರವಾದನೆಯನ್ನು ಸರಿಯಾಗಿ ಓದುವುದಾದರೆ ಅದು ಪಂಚಾಶತಮ ದಿನದಲ್ಲಿ ನೆರವೇರಿರುವುದಿಲ್ಲವೆಂಬುದು ತಿಳಿದು ಬರುತ್ತದೆ. ಪೇತ್ರನು ಅದರ ಕುರಿತು ಮಾತನಾಡಿದಾಗ ಅವನು 2 ಸಂಗತಿಗಳನ್ನು ಮಾಡಿದನು. ಮೊದಲನೆಯದಾಗಿ ಅವನು ಇದು ಅದೇ ಸಂಗತಿ ಎಂದು ಹೇಳಿದ್ದಾನೆ. ಅದು ಪ್ರವಾದನೆಯ ನೆರವೇರಿಕೆಯಾಗಿದೆ ಎಂದು ಹೇಳಲಿಲ್ಲ. ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 16ನೇ ವಚನವನ್ನು ನೋಡಿರಿ. ಅವರು ದೇವರ ಮಹತ್ವಗಳ ವಿಷಯವಾಗಿ ಬೇರೆ ಬೇರೆ ಭಾಷೆಗಳಲ್ಲಿ ಮಾತನಾಡುತ್ತಿದ್ದರು. ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 11ನೇ ವಚನವನ್ನು ನೋಡಿರಿ. ಪ್ರಿಯರೇ, ಅಲ್ಲಿನ ಜನರ ಗುಂಪು ಶಿಷ್ಯರನ್ನು ಅಪಹಾಸ್ಯ ಮಾಡುತ್ತಿದ್ದರು. ಅವರು ಅಮಲೇರಿದವರಾಗಿದ್ದಾರೆ ಎನ್ನುತ್ತಿದ್ದರು. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 13ನೇ ವಚನವನ್ನು ನೋಡಿರಿ. ಆಗ ಪೇತ್ರನು ಸಾರಾಂಶವಾಗಿ ಹೀಗೆ ಹೇಳುತ್ತಾನೆ: ಈ ಸಂಗತಿ ನಿಮಗೆ ಆಶ್ಚರ್ಯಕರವಾಗಿರಬಾರದು, ಯಾಕಂದರೆ ಇದು ಕಡೇ ದಿನಗಳಲ್ಲಿ ಸಂಭವಿಸುವುದಕ್ಕೆ ಸಮಾನವಾಗಿದೆ. ಹಾಗಾದರೆ ಇದು ಪಂಚಾಶತಮ ದಿನದಲ್ಲಿ ನೆರವೇರಿಲ್ಲವೆಂಬುದು ಗೊತ್ತಾಗುತ್ತಿದೆಯೋ? ಅದು ಹೇಗೆ ತಿಳಿದು ಬರುತ್ತದೆ? ಹಲವು ಕಾರಣಗಳಿವೆ. ಅವುಗಳಲ್ಲಿ 2 ಕಾರಣಗಳನ್ನು ನೋಡೋಣ. ಮೊದಲನೆಯದು, ಯೋವೇಲನು ಹೇಳಿದ್ದಾನೆ: ಭೂಮ್ಯಾಕಾಶಗಳಲ್ಲಿ ರಕ್ತ, ಬೆಂಕಿ, ಧೂಮಸ್ತಂಭ ಈ ಉತ್ಪಾತಗಳನ್ನು ಉಂಟು ಮಾಡುವೆನು. ಸೂರ್ಯನು ಕತ್ತಲಾಗುವನು, ಚಂದ್ರನು ರಕ್ತವಾಗುವನು ಎಂಬುದಾಗಿ. ಯೋವೇಲನ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 30 ಮತ್ತು 31ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ಪ್ರಿಯರೇ, ಪಂಚಾಶತಮ ದಿನದಲ್ಲಿ ಇದಾವುದೂ ಸಂಭವಿಸಲಿಲ್ಲ. 2ನೇ ಕಾರಣ, ಅಪೊಸ್ತಲ ಕೃತ್ಯದಲ್ಲಿನ ಘಟನೆಯಲ್ಲಿ ಪವಿತ್ರಾತ್ಮನು ಅಲ್ಲಿದ್ದವರೆಲ್ಲರ ಮೇಲೆಯೂ ಸುರಿಸಲ್ಪಡಲಿಲ್ಲ. ಆದರೆ ಯೋವೇಲನು ಹೇಳುತ್ತಾನೆ: ನಾನು ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು ಎಂದು. ಅಪೊಸ್ತಲ ಕೃತ್ಯದಲ್ಲಿ ಮೊದಲಿಗೆ 120 ಮಂದಿ ಶಿಷ್ಯರಿದ್ದರು. ಬಳಿಕ 3,000 ಮಂದಿ ವಿಶ್ವಾಸಿಗಳಾದರು. ಆದರೆ ಎಲ್ಲರೂ ಸೇರಿಕೆಯಾಗಿಲ್ಲ. ಆ ಸಮಯದಲ್ಲಿ ಯೆರೂಸಲೇಮಿನಲ್ಲಿ ಸುಮಾರು 1/2 ಲಕ್ಷದಷ್ಟು ಜನರಿದ್ದರು. ಆದರೆ ಆ ಸಮಯದಲ್ಲಿ ಯೋವೇಲನ ಪ್ರವಾದನೆ ಆಗ ನೆರವೇರಿತೆಂದು ಯಾರೂ ಹೇಳುವ ಪರಿಸ್ಥಿತಿ ಉಂಟಾಗಲಿಲ್ಲ. ಆದರೆ ಆ ಪ್ರವಾದನೆ ಮುಂದಕ್ಕೆ ನೆರವೇರಲಿಕ್ಕಿರುತ್ತದೆ. ಆದ್ದರಿಂದ ನಾನು ಹೇಳುತ್ತಾ ಇರುತ್ತೇನೆ, ದೇವರ ಮಹಾದಿನವು ಮುಂದಕ್ಕೆ ಬರಲಿದೆ ಎಂಬುದಾಗಿ. ಯೆಶಾಯನ ಪ್ರವಾದನೆ ಗ್ರಂಥ 44ನೇ ಅಧ್ಯಾಯ 10ನೇ ವಚನ ಹೀಗೆ ಹೇಳುತ್ತದೆ: ದೇವತೆಯನ್ನು ರೂಪಿಸುವವರು, ವ್ಯರ್ಥ ವಿಗ್ರಹವನ್ನು ಎರಕ ಒಯ್ಯುವವರು ಎಂಥವರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಪ್ರವಾದಿ ಕೇಳುತ್ತಿದ್ದಾನೆ: ನಿಮ್ಮ ಸಮಯವನ್ನು ವಿಗ್ರಹ ಮಾಡುವುದರಲ್ಲಿ ಯಾಕೆ ವ್ಯರ್ಥವಾಗಿ ಕಳೆಯುತ್ತೀರಿ? ನಿಮಗೆ ನಾಚಿಕೆಯಾಗಬೇಕು. ನೀವು ಎಲ್ಲವನ್ನು ಗೊಜಲು ಮಾಡುತ್ತಿದ್ದೀರಿ. ನೀವು ದೇವರನ್ನು ಮಾಡುತ್ತಿಲ್ಲ, ಅವೇ ನಿಮ್ಮನ್ನು ಮಾಡುತ್ತವೆ. ವಿಗ್ರಹ ಮಾಡುವುದನ್ನು ಅವನು ವಿವರಿಸುತ್ತಾನೆ. ಯೆಶಾಯನ ಪ್ರವಾದನೆ ಗ್ರಂಥ 44ನೇ ಅಧ್ಯಾಯ 12ನೇ ವಚನ ಹೀಗೆ ಹೇಳುತ್ತದೆ: ಕಮ್ಮಾರನು ಮುಟ್ಟನ್ನು ತೆಗೆದುಕೊಂಡು ಕೆಂಡದಲ್ಲಿ ಕೆಲಸ ಮಾಡುತ್ತಾ ಚಮಟಿಕೆಗಳಿಂದ ಬಡಿದು ತೋಳಿನ ಬಲದಿಂದ ವಿಗ್ರಹವನ್ನು ರೂಪಿಸುವನು. ಅವನು ಹಸಿದು ಬಳಲುವನು, ನೀರಿಲ್ಲದೆ ಕಂಗೆಡುವನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಮಾನವ ನಿರ್ಮಿತ ದೇವರುಗಳ ಮೂಲ ಕಾಡಿನಲ್ಲಿ ಆರಂಭವಾಗುತ್ತದೆ. ಆದರೆ ಆ ಮರವನ್ನುಂಟು ಮಾಡಿದವನು ದೇವರೇ ಆಗಿದ್ದಾನೆ. ದೇವರು ಮಾತ್ರ ಮರವನ್ನು ಹುಟ್ಟಿಸಬಲ್ಲನು. ಯೆಶಾಯನ ಪ್ರವಾದನೆ ಗ್ರಂಥ 44ನೇ ಅಧ್ಯಾಯ 15ನೇ ವಚನ ಹೀಗೆ ಹೇಳುತ್ತದೆ: ಅದು ಸೌದೆಗಾಗುವುದು. ಅವನು ಸ್ವಲ್ಪ ತೆಗೆದು ಕಾಯಿಸಿಕೊಳ್ಳುವನು, ಉರಿಸಿ ರೊಟ್ಟಿ ಸುಡುವನು, ಅದರಲ್ಲೇ ಒಂದು ದೇವರನ್ನು ಮಾಡಿಕೊಂಡು ಪೂಜಿಸುವನು, ಬೊಂಬೆ ಕೆತ್ತಿ ಅಡ್ಡ ಬೀಳುವನು ಎಂಬುದಾಗಿ. ಪ್ರಿಯ ಸ್ನೇಹಿತನೇ, ನಮ್ಮಲ್ಲನೇಕರು ನಮ್ಮನ್ನು ದೇವರಿಂದ
ದೂರ ಮಾಡುವವುಗಳಿಗೆ ನಮ್ಮನ್ನು ಅರ್ಪಿಸಿಕೊಳ್ಳುತ್ತೇವೆ. ಅವು ನಮಗೆ ಯಾವ ಸಹಾಯವನ್ನೂ ಮಾಡಲಾರವು, ನಮ್ಮನ್ನು ಮೇಲಕ್ಕೆತ್ತಲಾರವು, ನಿಮಗೆ ಯಾವ ಸಂತೋಷವನ್ನೂ ತರಲಾರವು ಮತ್ತು ನಮ್ಮನ್ನೆಂದು ರಕ್ಷಿಸಲಾರವೆಂಬುದು ಸತ್ಯವೇ ಆಗಿದೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ಕೋರೇಶನ ಕುರಿತಾದ ಪ್ರವಾದನೆ ಎಂಬ ವಿಚಾರವನ್ನು ನೋಡೋಣ. ಯೆಶಾಯನ ಪ್ರವಾದನೆ ಗ್ರಂಥ 44ನೇ ಅಧ್ಯಾಯ 28ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಮತ್ತು ಕೋರೇಶನ ವಿಷಯವಾಗಿ, ಅವನು ನನ್ನ ಮಂದೆ ಕಾಯುವವನು, ಯೆರೂಸಲೇಮು ಕಟ್ಟಲ್ಪಡಲಿ, ದೇವಸ್ಥಾನದ ಅಸ್ತಿವಾರವು ಹಾಕಲ್ಪಡಲಿ ಎಂದು ಹೇಳಿ ನನ್ನ ಇಷ್ಟಾರ್ಥವನ್ನೆಲ್ಲ ನೆರವೇರಿಸತಕ್ಕವನು ಎಂಬುದಾಗಿ ಮಾತಾಡುವವನಾಗಿದ್ದಾನೆ ಎಂಬುದೇ. ಪ್ರೀತಿಯುಳ್ಳ ದೇವಜನರೇ, ಈ ವಚನವು ಮುಂದಿನ ಅಧ್ಯಾಯದಲ್ಲಿರಬೇಕಾಗಿತ್ತು. ಇದು ಕೋರೇಶನ ಕುರಿತಾದ ವಿಶೇಷ ಪ್ರವಾದನೆಯಾಗಿದೆ. ಅವನು ಹುಟ್ಟುವ 2 ಶತಮಾನಗಳ ಹಿಂದೆಯೇ ಅವನ ಹೆಸರು ಹೇಳಲ್ಪಟ್ಟಿದೆ. ಅವನು ನನ್ನ ಕುರುಬನು ಎಂದು ಕರೆಯಲ್ಪಟ್ಟಿದ್ದಾನೆ. ಒಬ್ಬ ಅನ್ಯ ರಾಜನಿಗೆ ಈ ರೀತಿ ಹೆಸರು ಕೊಟ್ಟದ್ದು ಇಲ್ಲಿ ಮಾತ್ರ. ಮುಂದಿನ ಅಧ್ಯಾಯದಲ್ಲಿ ಈ ಕುರಿತು ಹೆಚ್ಚು ಧ್ಯಾನಿಸುವ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಯಾವ ಸಂಗತಿಗಳು ನಮ್ಮನ್ನು ನಮ್ಮ ದೇವರಿಂದ ದೂರ ಮಾಡುತ್ತಾ ಇದೆ? ಇವತ್ತು ದೇವರ ವಾಕ್ಯ ಸ್ಪಷ್ಟವಾಗಿ ನಮ್ಮ ಸಂಗಡ ಮಾತನಾಡಿದೆಯಲ್ಲವೇ? ಆದ್ದರಿಂದ ದೇವರಿಗೆ ವಿರುದ್ಧವಾದ ಸಂಗತಿಗಳನ್ನು ಬಿಟ್ಟು ದೇವರನ್ನೇ ಪ್ರೀತಿಸುತ್ತಾ ನಿತ್ಯ ಜೀವದ ನಿರೀಕ್ಷೆಯಲ್ಲಿ ಮುಂದೆ ಸಾಗೋಣ. ಹೀಗಾಗುವಂತೆ ದೇವರು ತಾನೇ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ದೇವರು ತಾನು ಆದುಕೊಂಡ ಜನಾಂಗದ ವಿಷಯದಲ್ಲಿ ಭವಿಷ್ಯದ ಯೋಜನೆಯನ್ನು ಹೊಂದಿದ್ದಾನೆ. ಅದರಂತೆ ಯೇಸು ಕ್ರಿಸ್ತನ ಮೂಲಕ ಪ್ರತಿಯೊಬ್ಬ ವಿಶ್ವಾಸಿಗೂ ನಿತ್ಯ ಜೀವದ ಉಡುಗೊರೆಯನ್ನು ಮುಂದಿಟ್ಟಿದ್ದಾನೆ. ಆದುದರಿಂದ ನಾವೆಲ್ಲರೂ ಪ್ರತಿದಿನವೂ ನಿತ್ಯ ಜೀವದ ನಿರೀಕ್ಷೆಯುಳ್ಳವರಾಗಿ ಜೀವಿಸೋಣ. ಇತರರಿಗೂ ಈ ಸತ್ಯವನ್ನು ತಿಳಿಸೋಣ. ಕ್ರಿಸ್ತನ ಪ್ರೀತಿಯಲ್ಲಿ ನಡೆಯೋಣ. ಪ್ರಾರ್ಥನೆ ಮಾಡೋಣ. ಪ್ರಿಯ ರಕ್ಷಕನಾದ ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರೇ, ನಿನ್ನ ವಾಕ್ಯಗಳನ್ನು ನಾವು ಧ್ಯಾನಿಸಿದ್ದೇವೆ. ಸತ್ಯಗಳನ್ನು ನೀನು ತಿಳಿಯಪಡಿಸಿದ್ದಿ. ಅದನ್ನು ನಮ್ಮದಾಗಿ ಮಾಡಿಕೊಂಡು ಜೀವಿಸುವಾಗ ನಿನ್ನ ಬಲಕೃಪೆಯನ್ನು ಅನುಗ್ರಹಿಸಿಕೊಡು. ನಮ್ಮೆಲ್ಲ ವೀಕ್ಷಕ ಬಾಂಧವರ ಜೀವಿತಗಳಲ್ಲಿ ನಿನ್ನ ವಾಕ್ಯದ ಬಲವು ನೆಲೆಯಾಗಿರಲಿ. ನಿನ್ನ ಬೆಳಕಿನಲ್ಲಿ ಸಮಾಧಾನದಲ್ಲಿ ಸಂತೋಷದಲ್ಲಿ ಜೀವಿಸುವುದಕ್ಕೆ ಸಹಾಯ ಮಾಡು. ಯಾರಾದರೂ ನಿನ್ನಿಂದ ದೂರವಾಗಿರುವುದಾದರೆ ಅವರನ್ನು ನಿನ್ನ ಬಳಿಗೆ ಎಳೆದು ತರಬೇಕಾಗಿ ಬೇಡುತ್ತೇವೆ. ಹೀಗೆ ನಿನ್ನಲ್ಲಿ ಇದ್ದುಕೊಂಡು ಜೀವಿಸುವಂಥ ಜೀವಿತ ನಮ್ಮೆಲ್ಲರದಾಗಲಿ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆ, ಆಮೆನ್. ಪ್ರಿಯ ವೀಕ್ಷಕರೇ, ದೇವರ ವಾಕ್ಯವು ನಮ್ಮ ಹೃದಯಕ್ಕೆ ಮುಟ್ಟಿದೆಯಲ್ಲವೇ? ನಮ್ಮೆಲ್ಲರಿಗೂ ರಕ್ಷಣೆಯ ಸಂತೋಷ ಹೊಂದಿಕೊಳ್ಳಲು ದೇವರು ಕೊಟ್ಟ ಅವಕಾಶಕ್ಕಾಗಿ ಸ್ತೋತ್ರ ಸಲ್ಲಿಸೋಣ. ದಿನಾಲೂ ಈ ಸೇವೆಗಾಗಿ ಪ್ರಾರ್ಥಿಸಿರಿ, ಕರೆ ಮಾಡಿ ಬೆಂಬಲಿಸಿರಿ. ವಂದನೆಗಳು.